ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ದೇವಾಲಯ ವಿಶ್ವದಲ್ಲಿಯೇ ಶ್ರೀಮಂತ ದೇವಾಲಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅತಿ ಪುರಾತನ ಐತಿಹ್ಯವಿರೋ ಭಾರತೀಯ ಸಂಸ್ಕೃತಿಯನ್ನು ಹಿಡಿದಿರೋ ರಹಸ್ಯಮಯ ತಾಣವಾಗಿದೆ. ಇಲ್ಲಿಯವರೆಗೂ ಈ ದೇವಾಲಯದ ನೆಲಮಾಳಿಗೆಯಲ್ಲಿರುವ ಭಂಡಾರದ ಖಜಾನೆಯ ಬಿ ಕೋಣೆಯನ್ನ ತೆರೆಯಲು ಸಾಧ್ಯವಾಗಲೇ ಇಲ್ಲ. ಉಳಿದ ಕೋಣೆಗಳಿಂದ ಬರೋಬ್ಬರಿ 1.2 ಟ್ರಿಲಿಯನ್ ಅಂದ್ರೆ $19 ಬಿಲಿಯನ್ ಬೆಲೆ ಬಾಳುವಷ್ಟು ಬಂಗಾರ, ವಜ್ರ, ವೈಢೂರ್ಯ ಸಿಕ್ಕಿದೆ. ಆದ್ರೆ ಬಿ ಕೋಣೆಯಲ್ಲಿ ಇದಕ್ಕಿಂತಲೂ 10 ಪಟ್ಟು ಹೆಚ್ಚು ಸಂಪತ್ತಿನ ಖಜಾನೆ ಇದೆಯಂತೆ. ಈ ಹಿಂದೆ ಬಿ ಕೋಣೆಯನ್ನ ಬ್ರಿಟಿಷರು ತೆಗೆದಾಗ ನಡೆದಿದ್ದು ಏನು? ಬ್ರಿಟಿಷ್ ಲೇಖಕಿ ಬಿ ಕೋಣೆಯೊಳಗೆ ಹೋಗಿ ಬಂದು ಬರೆದ ಪುಸ್ತಕದಲ್ಲಿ ಏನಿದೆ? ಅಷ್ಟೇ ಅಲ್ಲದೆ ಅದರೊಳಗಿರುವ ಸಂಪತ್ತು ಇಡೀ ಭಾರತವನ್ನೇ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡ್ಬಿಡುತ್ತಂತೆ. ಈ ಎಲ್ಲದರ ನಡುವೆ ಇಷ್ಟೆಲ್ಲ ಬಂಗಾರದ ಖಜಾನೆ ಇಲ್ಲಿಗೆ ಹೇಗೆ ಬಂತು? ಯಾರು ತಂದಿಟ್ಟರು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಜೊತೆಗೆ ಈ ಬಿ ಕೋಣೆಯ ಬಾಗಿಲು ತೆರೆಯಲು ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಕಮಿಟಿ ಮುಖ್ಯಸ್ಥನೇ ಸತ್ತು ಹೋಗಿದ್ದು ಹೇಗೆ? ಹಾಗಾದ್ರೆ ಬನ್ನಿ ಅನಂತ ಪದ್ಮನಾಭ ದೇಗುಲದ ಸೀಕ್ರೆಟ್ಗಳ ಆ ಎಲ್ಲಾ ಇಂಚಿಂಚು ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಮಾಡಿದ್ರ ಲೈಕು? ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. 13 ವರ್ಷಗಳ ಹಿಂದೆ ಅಂದ್ರೆ 2011ರಲ್ಲಿ ಇಡೀ ವಿಶ್ವವೇ ಭಾರತದ ದೇವರ ನಾಡು ಎಂದೇ ಪ್ರಖ್ಯಾತವಾದ ಕೇರಳದ ಕಡೆ ತಿರುಗಿ ನೋಡಿತ್ತು. ಮೀಡಿಯಾಗಳು ಆ ದೇವಸ್ಥಾನದ ಗರ್ಭದೊಡಲಲ್ಲಿ ಬಚ್ಚಿಟ್ಟುಕೊಂಡಿದ್ದ ಅಪಾರ ಸಂಪತ್ತನ್ನ ವೈಭವೀಕರಿಸಿ ತೋರಿಸಿದ್ವು. ಆ ದೃಶ್ಯಗಳು, ಆ ರಹಸ್ಯ ಸಂಗತಿಗಳು ಇಡೀ ಜಗತ್ತನ್ನೇ ನಿಬ್ಬೆರಗಾಗುವಂತೆ ಮಾಡಿತ್ತು. ಈ ದೇವಾಲಯದ ಗರ್ಭಗುಡಿಯ ನೆಲಮಾಳಿಗೆಯಲ್ಲಿರುವ 5 ಕೊಠಡಿಗಳಲ್ಲಿ ಅಗಾಧ ಪ್ರಮಾಣದ ಚಿನ್ನಾಭರಣ, ಬಂಗಾರದ ನಾಣ್ಯಗಳು, ವಜ್ರ, ವೈಢೂರ್ಯ ಹೀಗೆ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ಸಂಪತ್ತು ಇರುವುದನ್ನು ಬಯಲು ಮಾಡಿತ್ತು ಸುಪ್ರೀಂ ತೀರ್ಪು. ಆವತ್ತು ABCDEF ಹೆಸರಿನ 6 ಕೊಠಡಿಗಳ ಪೈಕಿ ACDEF ಹೆಸರಿನ 5 ಕೋಣೆಗಳನ್ನ ತೆರೆಯಲಾಗಿತ್ತು. ಅದರಲ್ಲಿ ಸಿಕ್ಕ ಖಜಾನೆಯ ಮಾಹಿತಿಯನ್ನ ಒಮ್ಮೆ ಹೇಳ್ಬಿಡ್ತೀವಿ ಕೇಳಿ. 3.5 ಅಡಿ ಎತ್ತರದ ಮಹಾವಿಷ್ಣುವಿನ ಚಿನ್ನದ ಪ್ರತಿಮೆ, ಆ ವಿಗ್ರಹದ ತುಂಬಾ ಬೆಳೆ ಬಾಳುವ ವಜ್ರ ವೈಡೂರ್ಯಗಳು, 18 ಅಡಿ ಉದ್ದದ 500 ಕೆಜಿ ಪ್ಯೂರ್ ಗೋಲ್ಡ್ ಚೈನ್, 36 ಕೆಜಿ ತೂಕದ ಚಿನ್ನದಲ್ಲಿ ಮಾಡಲ್ಪಟ್ಟ ಶಾಲು, ವಜ್ರಾಲಂಕೃತ 1200 ಗೋಲ್ಡ್ ಕಾಯಿನ್, ಹಲವಾರು ಚೈನ್ಗಳು, ಚಿನ್ನದ ಕಲಾಕೃತಿಗಳು, ನೆಕ್ಲೆಸ್, ಸಣ್ಣ ಸಣ್ಣ ಕಿರೀಟ, ವಜ್ರ, ಮಾಣಿಕ್ಯ, ನೀಲಮಣಿ, ರತ್ನದ ಕಲ್ಲು, ಇತರೆ ಬೆಲೆ ಬಾಳುವ ಲೋಹದ ವಸ್ತುಗಳು, 30 ಕೆಜಿ ತೂಕದ ಚಿನ್ನದಿಂದ ನಿರ್ಮಿತ ಉಡುಪು, ಮಾಣಿಕ್ಯ ರತ್ನ ಇರುವ ಚಿನ್ನದ ತೆಂಗಿನಕಾಯಿ, 18ನೇ ಶತಮಾನದ ನೆಪೋಲಿಯನ್ ಕಾಲದ ನಾಣ್ಯಗಳು, ಕ್ರಿಸ್ತಪೂರ್ವದ 800 ಕೆಜಿ ತೂಕದ ಚಿನ್ನದ ನಾಣ್ಯಗಳು. ಒಂದೊಂದು ನಾಣ್ಯವು ಈಗಿನ ಲೆಕ್ಕಕ್ಕೆ 2.7 ಕೋಟಿಗಳಿಗೂ ಅಧಿಕ ಬೆಲೆ ಬಾಳುತ್ತೆ. ದೇವರಿಗಾಗಿ ನಿರ್ಮಿಸಲ್ಪಟ್ಟ 18 ಅಡಿ ಉದ್ದದ ಸಿಂಹಾಸನ, ಚಿನ್ನದಿಂದ ನಿರ್ಮಿಸಲಾದ ಈ ಸಿಂಹಾಸನಕ್ಕೆ ವಜ್ರಾಲಂಕಾರ, ಶುದ್ಧ ಚಿನ್ನದಿಂದ ಮಾಡಲಾದ 100 ಕುರ್ಚಿಗಳು, ಸಾವಿರಾರು ಚಿನ್ನದ ಪಾಟ್ಗಳು, ಜಾರ್ಗಳು. ಇವಿಷ್ಟು ತೆರೆಯಲಾದ ACDEF ಎಂಬ 5 ಕೊಠಡಿಯಲ್ಲಿ ದೊರಕಿದ ಸಂಪತ್ತು. ಈ 5ರಲ್ಲಿ ಸುಮಾರು 1.2 ಲಕ್ಷ ಕೋಟಿ ಅಥವಾ 1.2 ಟ್ರಿಲಿಯನ್ ಅಂದ್ರೆ $19 ಬಿಲಿಯನ್ ದೊರಕಿದೆ. ಇದರಲ್ಲಿ ಕಲಾತ್ಮಕವಾಗಿ ರಚಿಸಿರುವ ವಿಗ್ರಹ, ಆಭರಣಗಳು ಈಗ ಮಾರುಕಟ್ಟೆ ಬೆಲೆಗೆ 10ರಷ್ಟು ಬೆಲೆ ಬರುತ್ತೆ. ಆದ್ರೆ ಬಿ ಕೊಠಡಿಯನ್ನ ಮಾತ್ರ ತೆಗೆದಿಲ್ಲ. ಈ ಒಂದೇ ಕೋಣೆಯಲ್ಲಿ ಬರೋಬ್ಬರಿ 50 ಟ್ರಿಲಿಯನ್ ಬೆಲೆ ಬಾಳುವ ಬಂಗಾರದ ಆಭರಣಗಳಿವೆ ಎಂದು ಅಂದಾಜಿಸಲಾಗಿದೆ. ಇನ್ನು ಬಿ ಹೆಸರಿನ ಕೊಠಡಿಯನ್ನ ತೆರೆಯುವ ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಿಲ್ಲ. ಯಾಕಂದ್ರೆ ವರದಿಗಳನ್ನು ಸಲ್ಲಿಸಲು ನೇಮಿಸಿದ್ದ ಕಮಿಟಿ ಮುಖ್ಯಸ್ಥನೇ ನಿಗೂಢವಾಗಿ ಸಾವನ್ನಪ್ಪಿದ್ರು. ಈ ಕಾರಣದಿಂದ ಈ ಕೋಣೆಯ ಸಹವಾಸಕ್ಕೆ ಹೋಗುವುದು ಬೇಡ ಎಂದು ನಿರ್ಧರಿಸಲಾಗಿತ್ತು. ದೇವಾಲಯದ ಆಡಳಿತ ಮಂಡಳಿ ಕೂಡ ಆ ಕೋಣೆಯನ್ನ ತೆರೆದರೆ ಅನಾಹುತವೇ ನಡೆದು ಬಿಡುತ್ತೆ ಅಂತ ನಂಬಿದ್ರು. ಆದ್ರೆ ನಿಮಗೆ ಗೊತ್ತಿದ್ಯೋ ಇಲ್ವೋ, ಈ ಬಿ ಕೋಣೆಯನ್ನು ಬ್ರಿಟಿಷರ ಕಾಲದಲ್ಲಿ ತೆರೆಯಲಾಗಿತ್ತು. ಎಮಿಲಿ ಗಿಲ್ಕ್ರಸ್ಟ್ ಎಂಬ ಬ್ರಿಟಿಷ್ ಮಹಿಳೆ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಟ್ರಾವಂಕೂರ್ ಎ ಗೈಡ್ ಬುಕ್ ಫಾರ್ ದ ವಿಸಿಟರ್ ಅಂತ ಪುಸ್ತಕವನ್ನು ಬರೆದಿದ್ರು. ಇದರಲ್ಲಿ ಉಲ್ಲೇಖಿಸಿರುವ ಪ್ರಕಾರ 1908ರಲ್ಲಿ ಅನಂತ ಪದ್ಮನಾಭ ಸೀಕ್ರೆಟ್ ಚೇಂಬರ್ ಗಳ ಪೈಕಿ ಈ ಬಿ ಚೇಂಬರ್ ಅನ್ನ ತೆರೆಯಲಾಗಿತ್ತು. ಈ ಪುಸ್ತಕದ ಪ್ರಕಾರ 6 ಕೋಣೆಗಳಲ್ಲಿ 5 ಕೋಣೆ ಆದಿಶೇಷನಿಗೆ ಅರ್ಪಿತವಾಗಿದ್ದು, ಇನ್ನು ಕೊನೆಯ ಬಿ ಕೋಣೆ ಸಾಕ್ಷಾತ್ ನಾರಾಯಣನ ಖಜಾನೆ ಅಂತಲೇ ಹೇಳಿದ್ದಾರೆ. 100 ರಾಜಮನೆತನಗಳು, 100 ಮಹಾನ್ ಪುರುಷರು ಈ ಕೋಣೆಯನ್ನ ಭದ್ರಪಡಿಸೋದ್ರ ಹಿಂದೆ ಅದೊಂದು ಅದ್ಭುತ ಶಕ್ತಿಯೇ ಅಡಗಿದೆಯಂತೆ. ಅಂದು ಅವರು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಬಲವಂತವಾಗಿ ದೇವಾಲಯದ ಆಡಳಿತ ಮಂಡಳಿಯ ವಿರೋಧವಾಗಿ 4 ಬ್ರಿಟಿಷ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಕೋಣೆಯನ್ನ ತೆರೆಯಲಾಗಿತ್ತು. ಅಂದು
ದಿಗ್ಬಂಧನವಾಗಲಿ ನಾಗಮುದ್ರೆಯಾಗಲಿ ಯಾವುದೇ ದಿಗ್ಬಂಧನ ಬಾಗಿಲಿಗೆ ಇರಲಿಲ್ಲ. ಅಂದು ಆ ಬಾಗಿಲು ಕಬ್ಬಿಣದ ಸಲಾಕೆಯಿಂದ ಬಂಧಿಸಲಾಗಿತ್ತು. ಆವತ್ತು ಬಿಕೋಣಿಯನ್ನ ತೆರೆದವರಿಗೆ ಒಂದು ಆಶ್ಚರ್ಯವೇ ಕಾದಿತ್ತು. ಅದೇನೆಂದ್ರೆ ಬಿಕೋಣಿಯಲ್ಲಿ ಈ ಮೊದಲ 5 ಕೋಣಿಯಲ್ಲಿ ಸಿಕ್ಕಿತಲ್ಲ, ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಸಂಪತ್ತು, ಚಿನ್ನ, ಮುತ್ತು, ವಜ್ರ ವೈಡೂರ್ಯಗಳು, ಬೆಲೆ ಕಟ್ಟಲಾಗದ ಪರಿಶುದ್ಧ ಚಿನ್ನ, ಜೊತೆಗೆ ಅತಿ ಅಮೂಲ್ಯವಾದ ತ್ರೇತಾಯುಗದ ಶ್ರೀರಾಮನ ಬರವಣಿಗೆಯ ಚಿನ್ನದ ಹಲಗೆ ಇದೆಯಂತೆ. ಆಳೆತ್ತರದ ಸಂಪೂರ್ಣ ಚಿನ್ನದ ವಿಗ್ರಹಗಳು, ದೊಡ್ಡ ದೊಡ್ಡ ಟ್ರಂಕ್ಗಳು, ಲಕ್ಷಾಂತರ ಚಿನ್ನದ ನಾಣ್ಯಗಳು ಇದ್ವಂತೆ. ನನ್ನ ಜೀವಮಾನದಲ್ಲೇ ಈ ವೈಭೋಗವನ್ನ ನೋಡಲು ಸಾಧ್ಯವಾಗಿತ್ತು. ಕಡುಕತ್ತಲಲ್ಲೂ ಚಿನ್ನದ ಒಳಪು ಇಡೀ ಕೋಣೆಯನ್ನ ಒಳೆಯುವಂತೆ ಮಾಡಿತ್ತು. ಆದ್ರೆ ಅದರೊಳಗೆ ಒಂದು ನಿಗೂಢ ಶಕ್ತಿ ಇದೆ. ಒಂದು ಸಣ್ಣ ಕಿಡಿ ಇಡೀ ಕೋಣೆಯನ್ನೇ ಬೆಳಗಿಸುವಂತಿದ್ಯಂತೆ. ಇಂದಿಗೂ ಆ ಕೋಣೆಯಲ್ಲಿ ಕೊಹಿನೂರು ವಜ್ರಕ್ಕಿಂತಲೂ ಬೆಲೆ ಬಾಳುವ ಆದಿಶೇಷನ ನಾಗಮಣಿ ಇದೆ. ಅದಕ್ಕೆ ಸ್ವತಃ ಆದಿಶೇಷನೇ ಕಾವಲಾಗಿದ್ದಾನೆಂದು ಅಂದಿನ ಬಿ ಕೋಣೆ ತೆರೆದಾಗ ಬಯಲಾಗಿದ್ದ ರಹಸ್ಯಗಳಿವು. ಹೀಗೆ ಅಂದು ಆ ಕೋಣೆಗೆ ಹೋದವರೆಲ್ಲ ಇಂದು ಬದುಕಿಲ್ಲ. ಕೋಣೆಯನ್ನು ತೆರೆದವರು ಕೆಲವೇ ದಿನಗಳಲ್ಲಿ ಅಸುನೀಗಿದ್ರು. ಆ ಬ್ರಿಟಿಷ್ ಅಧಿಕಾರಿ ಹಾವು ಕಚ್ಚಿ ಸತ್ನಂತೆ. ಇಡೀ ದೇವಾಲಯದ ಸುತ್ತಮುತ್ತಲು ಕಾಳಿಂಗ ಸರ್ಪಗಳು ಸುತ್ತುವರೆದಿದ್ವಂತೆ. ಬ್ರಿಟಿಷ್ ಮಹಿಳೆ ಕೂಡ ತನ್ನ ಕುಟುಂಬವನ್ನ ಕಳೆದುಕೊಳ್ತಾಳೆ. ಇದೇ ಭಯದಲ್ಲಿ ತನ್ನ ದೇಶಕ್ಕೆ ಪಲಾಯನ ಮಾಡ್ತಾಳೆ. ಆಕೆಗೆ ತನ್ನ ಸಾವು ಸನಿಹದಲ್ಲಿದೆ ಅಂತ ಮೊದಲೇ ಗೊತ್ತಿತ್ತೋ ಏನೋ. ಹಡಗು ಹತ್ತಿದವಳೆ ಪುಸ್ತಕ ಬರೆಯೋದಕ್ಕೆ ಮುಂದಾಗ್ತಾಳೆ. ಇಂಗ್ಲೆಂಡ್ ತಲುಪುವಷ್ಟರಲ್ಲಿ ಆಕೆಯ ಸ್ಥಿತಿ ಗಂಭೀರವಾಗಿತ್ತು. ಆದ್ರೆ ಆ ಪುಸ್ತಕವನ್ನ ಪ್ರೊಫೆಸರ್ ಒಬ್ಬರಿಗೆ ನೀಡಿ ಜೋಪಾನ ಮಾಡುವಂತೆ ಹೇಳಿ ಕಣ್ಮರೆಯಾಗಿ ಬಿಡ್ತಾಳೆ. ಆಕೆ ಎಲ್ಲಿ ಹೋದ್ಲು ಅನ್ನೋದು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಅಂದು ಆ ಭಯಾನಕ ಘಟನೆ ನಡೆದ ನಂತರ ಬಿಕೋಣೆಗೆ ಅಷ್ಟ ದಿಗ್ಬಂಧನ ಮಾಡಲಾಯಿತು. ನಾಗಮುದ್ರೆಯನ್ನ ಹಾಕಲಾಯಿತು. ಅಂದಿನಿಂದ ಇಂದಿನವರೆಗೂ ಆ ಕೋಣೆಯನ್ನ ಯಾರು ತೆರೆಯುವ ಸಾಹಸಕ್ಕೆ ಕೈ ಹಾಕಲೇ ಇಲ್ಲ. ಇಂದಿಗೂ ಈ ಬಿಕೋಣೆ ನಿಜಕ್ಕೂ ಕೌತುಕ ಭರಿತವಾದ ಭಯದ ಭಕ್ತಿಯನ್ನ ಹೊತ್ತು ಮಲಗಿದ್ದಂತಿದೆ. ಹಾಗಾದ್ರೆ ಈ ದೇಗುಲದಲ್ಲಿ ಇಷ್ಟೆಲ್ಲ ಚಿನ್ನ ಬಂದಿದ್ದು ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರ ಹುಡುಕೋಕೆ ಸ್ವಲ್ಪ ಕಾಲದ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಇತಿಹಾಸವನ್ನ ಕೆದಕ್ಬೇಕಾಗುತ್ತೆ. ಈ ದೇವಸ್ಥಾನ ತುಂಬಾ ಹಳೆಯದು. ಕ್ರಿಸ್ತಪೂರ್ವ 400ರಿಂದ ಕ್ರಿಸ್ತಶಕ 300ರ ನಡುವಿನ ಸಂಗಮ ಸಾಹಿತ್ಯದಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಇತ್ತು ಅನ್ನೋ ಬಗ್ಗೆ ಉಲ್ಲೇಖ ಇದೆ. ಈಗ ಇರುವ ದೇವಸ್ಥಾನ 1000 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗುತ್ತೆ. ನಂತರದಲ್ಲಿ ದೇವಾಲಯದ ವಿನ್ಯಾಸದಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಲಾಯಿತು. 18ನೇ ಶತಮಾನದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಮಾಡಿ ಗಾತ್ರವನ್ನ ಹೆಚ್ಚಿಸಲಾಯಿತು. ಈ ದೇವಸ್ಥಾನ ದಕ್ಷಿಣ ಭಾರತದ ಅತಿ ದೊಡ್ಡ ಮಂದಿರದಲ್ಲಿ ಒಂದಾಗಿದ್ದು ಮಹಾವಿಷ್ಣುವಿನ ಪ್ರಮುಖ ಮಂದಿರಗಳ ಪೈಕಿ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. 1750ರ ವೇಳೆಗೆ ತಿರುವಾಂಕೂರು ರಾಜ ಮನೆತನ ಫುಲ್ ಸ್ಟ್ರಾಂಗ್ ಆಗಿತ್ತು. ನಂತರ 2 ಶತಮಾನಗಳ ಕಾಲ ಈ ಪ್ರದೇಶವನ್ನ ಇವರೇ ಆಳಿದ್ರು. ಇವರು ಅನಂತ ಪದ್ಮನಾಭ ಸ್ವಾಮಿಯ ಅಪ್ಪಟ ಭಕ್ತರಾಗಿದ್ರು. ಇವರು ಮಾತ್ರವಲ್ಲದೆ ಈ ದೇವಸ್ಥಾನಕ್ಕೆ ಚೇರರು, ಪಾಂಡ್ಯರು, ಕುಲಿತೇರಿಸ್, ಪಲ್ಲವರು, ಚೋಳರು ಕೂಡ ಅಪಾರ ಪ್ರಮಾಣದ ದಾನ ಧರ್ಮ ಮಾಡಿದ್ರು. ಭಾರತದ ಈ ರಾಜರುಗಳು ಮಾತ್ರವಲ್ಲದೆ ಭಾರತದ ಹೊರಗಿನ ರಾಜರುಗಳು ಕೂಡ ಈ ದೇವಸ್ಥಾನಕ್ಕೆ ಸಂಪತ್ತನ್ನ ಕೊಡುಗೆಯಾಗಿ ಕೊಟ್ಟಿದ್ರು. ಉದಾಹರಣೆಗೆ ಮೆಸಪಟೋನಿಯಾ, ಜೆರುಸಲೇನಿಯಂ, ಗ್ರೀಸ್, ರೋಮನ್ ಸಾಮ್ರಾಜ್ಯದ ಸಾಮ್ರಾಟರು ಮತ್ತು ವ್ಯಾಪಾರಿಗಳು ಕೂಡ ಅಪಾರ ಪ್ರಮಾಣದ ಸಂಪತ್ತನ್ನ ಈ ದೇವಾಲಯಕ್ಕೆ ದಾನ ನೀಡಿದರು ಅಂತ ಹೇಳಲಾಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬರುವಾಗ ಶ್ರೀ ಚಿತ್ ತಿರುನಲ್ ಬಲರಾಮ ವರ್ಮ ತಿರುವಾಂಕೂರು ರಾಜರಾಗಿದ್ರು. ಭಾರತದೊಂದಿಗೆ ವಿಲೀನವಾಗುವಾಗ ತಿರುವಾಂಕೂರು ರಾಜ ಮನೆತನ ಒಂದು ಷರತ್ತನ್ನ ಇಟ್ಟಿತ್ತು. ಅದೇನಂದ್ರೆ ದೇವಸ್ಥಾನದ ನಿರ್ವಹಣೆ ಅಧಿಕಾರ ನಮಗೆ ಕೊಡಬೇಕು ಅಂತ ಕೇಳಿದ್ರು. ಅದರಂತೆ 1951ರಲ್ಲಿ ಸರ್ಕಾರದ ಟ್ರಾವೆಲ್ ಕೋರ್ ಕೋಚ್ ರಿಲಿಜಿಯನ್ ಇನ್ಸ್ಟಿಟ್ಯೂಟ್ ಆಕ್ಟ್ ಜಾರಿಗೆ ತಂತು. ರಾಜಮನೆತನಕ್ಕೆ ದೇಗುಲ ನಿರ್ವಹಣೆಯ ಅಧಿಕಾರವನ್ನ ಕೊಟ್ಟಿತ್ತು. ನಂತರದ ದಿನಗಳಲ್ಲಿ ಅಂದ್ರೆ 1971ರಲ್ಲಿ ಇಂದಿರಾ ಗಾಂಧಿ ಇಡೀ ದೇಶದಲ್ಲಿ ರಾಜರಿಗೆ ಕೊಡಲಾಗಿದ್ದ ಎಲ್ಲಾ ಸ್ಥಾನಮಾನಗಳನ್ನ ರದ್ದುಪಡಿಸಿದ್ರು. ನಂತರ ಕೋರ್ಟ್ ಅಲೆದಾಟ ಶುರುವಾಗುತ್ತೆ. ವಾದ ಪ್ರತಿವಾದ ದಾಖಲೆ ಎಲ್ಲವನ್ನು ಪರಿಶೀಲಿಸಿದ ಕೋರ್ಟ್ 2018ರಲ್ಲಿ ಕೇರಳ ಹೈಕೋರ್ಟ್ ದೇಗುಲ ನಿರ್ವಹಣೆಗೆ ಒಂದು ಪ್ರಾಧಿಕಾರ ರಚಿಸಿ ರಾಜವಂಶಸ್ಥರಿಗೆ ಅನಂತ ಪದ್ಮನಾಭ ಸ್ವಾಮಿ ದೇಗುಲದ ಅಧಿಕಾರ ಇಲ್ಲ ಅಂತ ಹೇಳಿತ್ತು. ಹೀಗಾಗಿ ತಿರುವಾಂಕೂರ್ ರಾಯಲ್ ಫ್ಯಾಮಿಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಸುಪ್ರೀಂ ಕೋರ್ಟ್ ಮೊದಲು ದೇಗುಲದ ಖಜಾನೆಯಲ್ಲಿ ಏನಿದೆ ಅನ್ನೋದನ್ನ ರೆಕಾರ್ಡ್ ಮಾಡಬೇಕು, ಅದನ್ನ ಪುಸ್ತಕಗಳಲ್ಲಿ ದಾಖಲಿಸಬೇಕು ಅಂತ ಆದೇಶಿಸಿತ್ತು. ತದನಂತರದಲ್ಲಿ ಪ್ರಾಧಿಕಾರಗಳನ್ನ ರಚಿಸಿ ಹೆಸರಿಗಷ್ಟೇ ತಿರುವಾಂಕೂರ್ ರಾಜ ಮನೆತನದವರಿಗೆ ನಿರ್ವಹಣೆಯ ಅಧಿಕಾರವನ್ನ ಕೊಟ್ಟಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.